ಗೌರವಾನ್ವಿತ ನಮ್ಮ ಮಹಾಸಭಾ ಅಧ್ಯಕ್ಷರಂತ ಸನ್ಮಾನಿತ ಪೂಜ್ಯ ಶಾಮನು ಶಿವಶಂಕರಪ್ಪನವರು ಶಿವಮೊಗ್ಗದ ಅಭಿವೃದ್ಧಿಯನ್ನು ನೋಡಿ ಶ್ಲಾಘನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ತುಂಬಿದ ಕೂಡ ತುಳ್ಕಲ್ಲ ಅಂತ ನಾವೇನು ಕೇಳಿದ್ವಿ, ಆ ರೀತಿ ಎಲ್ಲ ರೀತಿಯಂಥ ಸಶಕ್ತರಾದಂಥ ಅವರು ಧರ್ಮ ಕಾರ್ಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಸ್ಕೊಂಡಂಥವ್ರು. ಮತ್ತು ನಡೆ ನುಡಿ, ಯಾಕೆಂದರೆ ಅವರು ಒಂದು ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿ ನಿನ್ನೆ ನನ್ನ ಬಗ್ಗೆ ಹೇಳಿಕೆಯನ್ನು ಅವಾಯ್ಡ್ ಮಾಡ್ಬೋದಿತ್ತು. ಅದೇ ಹೃದಯದಲ್ಲಿ ಏನಿದೆ ಅದನ್ನು ಹೇಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದರಿಂದ ನಾವು ಕೂಡ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಮ್ಮಂಥ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಾವು ಕೂಡ ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಈ ದ್ವೇಷದ ರಾಜಕಾರಣ, ವೈಯಕ್ತಿಕವಾಗಿ ಹೇಳಿಕೆಗಳು, ಟೀಕೆ ಟಿಪ್ಪಣಿಗಳಿಗಿಂತ ಯಾರೇ ಒಳ್ಳೆ ಕೆಲಸ ಮಾಡಿದಾಗ ಪಕ್ಷಾತೀತವಾಗಿ ಅವರನ್ನು ಬ್ಲೆಸ್ ಮಾಡೋದಾಗಲಿ, ಒಳ್ಳೆ ಎರಡು ಮಾತಾಡೋದಾಗಲಿ, ಇದು ನಾವು ಕೂಡ ಜೀವನದಲ್ಲಿ ಕಲಿಯುವಂಥ ಒಂದು ಸಂದರ್ಭ ಅಂತ ಅವ್ರ ಮಾತಿನ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಮತ್ತೊಂದು ಮಾತು ಹೇಳಿದ್ದಾರೆ ಸರ್, ಅಂದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ರಾಘವೇಂದ್ರ ಅವರು. ಈ ಮತ್ತೆ ಅಭಿವೃದ್ಧಿ ಆಗಬೇಕಂದ್ರೆ ಅವರನ್ನೇ ಆಯಿಸಬೇಕು. ಒಂದು ಸಂದೇಶ ಕೊಟ್ಟಿರೋದು ಹಿರಿಯರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾರು ಜನರ ಜೊತೆಗೆ ಈ ಒಂದು ಅಭಿವೃದ್ಧಿ ಕಾರ್ಯ ಆದ್ಯತೆ ಕೊಟ್ಟು ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತಾರೆ ಅಂಥವ್ರನ್ನ ನಿಸ್ಸಂಕೋಚವಾಗಿ ಅವರಿಗೆ ಬೆಂಬಲಿಸಿ ಅನ್ನುವಂಥ ಒಂದು ಹಿರಿಯರಾಗಿ ಅವರು ಅದೊಂದು ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಅವರು ಒಂದು ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಮುಖಂಡರು ಅನ್ನೋಕ್ಕಿಂತ ಅವ್ರ ವ್ಯಕ್ತಿತ್ವ ಇನ್ನೂ ಅದನ್ನು ಮೀರಿ ಬೆಳೆದಂಥವ್ರು. ಹಾಗಾಗಿ ಕಾಂಗ್ರೆಸ್ಸಿನ ಒಂದು ಚೌಕಟ್ಟಲ್ಲಿ ನೋಡೋಕ್ಕಿಂತ ಅವ್ರ ವ್ಯಕ್ತಿತ್ವ ತಕ್ಕಂತೆ ಅವ್ರು ಮಾತಾಡಿದ್ದಾರೆ. ಪಕ್ಷವನ್ನು ಮೀರಿ ಹೊಗಳಿದ್ದು ಎಲ್ಲೊಂದು ಚರ್ಚೆಗೆ ಸಾಕಷ್ಟು ಕಾರಣ ಆಯಿತು. ಸಹಜ, ಈ ಚುನಾವಣೆ ಬಂದಾಗ ಸಹಜವಾಗಿ ಚರ್ಚೆ ಆಗುತ್ತೆ. ಆದರೆ ಒಬ್ಬರು ಕಾಂಗ್ರೆಸ್ ಮುಖಂಡರು ಅನ್ನೋಕ್ಕಿಂತ ಒಬ್ಬ ನಮ್ಮ ಸಮಾಜದ ಭೀಷ್ಮಾಚಾರ್ಯರು ಅಂತ ಒಂದು ಒಳ್ಳೆ ಮಾತಾಡಿದ್ದಾರೆ. ಯಾವುದೊಂದು ಹೋದ ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಗದೀಶ್ ಶೆಟ್ಟರ್ ಅವರು ಬಂದಿದ್ದಾರೆ ಪಕ್ಷಕ್ಕೆ, ಮತ್ತೆ ಮರಳಿ ಬಂದಿದ್ದಾರೆ.